ನಮಸ್ಕಾರ ಗೆಳತಿಯರೇ, ಸಿರಿ ಸ್ಟಡಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾಳಷ್ಟು ದಿವಸಗಳಿಂದ ನಾನು ಸ್ಟಡಿ ವ್ಲಾಗನ್ನು ಅಪ್ಲೋಡ್ ಮಾಡಕತ್ತೀನಿ ನನ್ನ ಚಾನಲ್ನೊಳಗೆ. ಮೊದಲಿಗೆ ಅಡುಗೆ ವಿಡಿಯೋಸ್ಗಳನ್ನು ಹಾಕ್ತಿದ್ದೆ, ಆಮೇಲೆ ಸ್ವಲ್ಪ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೆ. ನಂದು ಸ್ವಲ್ಪ ಸ್ಟಡಿ ಚಾಲೂ ಆಗೋಣ, ಅದ್ರ ಜೊತೆಗೆ ಸ್ಟಡಿ ವ್ಲಾಗ್ನು ಕೂಡ ಆ್ಯಡ್ ಮಾಡಕತ್ತೀನಿ. ಸ್ವಲ್ಪ ಡೈಲಿ ವ್ಲಾಗ್ದು ಕಡಿಮೆ ಆಗಿತ್ತು, ಯಾಕಂದರೆ ಸ್ಟಡಿಗೆ ಟೈಮ್ ಸಿಗಂಗಿಲ್ಲ. ಅವೆಲ್ಲ ಮಾಡ್ಕೋತ ಕುಂತ್ರೆ ಸ್ವಲ್ಪ ದಿವಸ ತನಕ ಇದು ಸ್ಟಡಿ ವ್ಲಾಗ್ ನಡೀತಿರ್ತೈತಿ. ಗೃಹಿಣಿಯಾಗಿ ಯಾವ ರೀತಿಯಾಗಿ ನಾವು ಅಭ್ಯಾಸಕ್ಕೆ ಟೈಮ್ ಮಾಡ್ಕೋಬೇಕು ಮತ್ತು ಅದ್ರ ಜೊತೆಗೇ ಮನೆ ಕೆಲಸನೂ ಕೂಡ ಎಲ್ಲನೂ ಮಾಡಲೇಬೇಕಾಗ್ತದೆ, ಯಾವುದೂ ಬಿಡುವಂಗಿಲ್ಲ. ಅದ್ರ ಜೊತೆಗೇ ನಾವು ನಮ್ಮ ಸ್ಟಡಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಡೈಲಿ ತೋರಿಸ್ತಿರ್ತೀನಿ. ಅದ್ರ ಜೊತೆಗೆ ನಾನು ಯಾವ ರೀತಿ ಪಾಯಿಂಟ್ಸ್ಗಳನ್ನು ಮಾಡ್ತೀನಿ ಅದನ್ನು ಕೂಡ ಈ ಮುಂದಿನ ಬರೋ ವಿಡಿಯೋಸ್ಗಳಲ್ಲಿ ತೋರಿಸ್ತಿರ್ತೀನಿ. ಮೇನ್ ನಂದು ಏಮ್ ಇರೋದೇ TET ಫಸ್ಟ್ ಪೇಪರ್ದು ಸ್ಕೋರ್ ಮಾಡ್ಕೊಳ್ಳೋದು. ಅದಾದಮೇಲೆ ಸಿ ಇ ಟಿ ಫಸ್ಟ್ ಕರೆದ್ರು ಅಂದ್ರೆ CET ಫೇಸ್ ಮಾಡೋದು. TET ಫಸ್ಟ್ ಕರೆದ್ರು ಅಂತಂದ್ರೆ TET ಸ್ಕೋರನ್ನು ಜಾಸ್ತಿ ಮಾಡ್ಕೊಳ್ಳೋದು. ಇವೆರಡು ನಂದು ಇವೆರಡರ ಸಲುವಾಗಿ ನಾನು ಅಭ್ಯಾಸ ಸ್ಟಾರ್ಟ್ ಮಾಡೀನಿ. ಆದಷ್ಟು ಸೈಕಾಲಜಿ ಜಲ್ದಿ ಮುಗಿಸ್ಕೊಂಡ್ರೆ ಒಳ್ಳೇದು ಅಂಥೇಳಿ ಫ್ರೆಶ್ ಇದ್ದಾಗನೇ ಫಸ್ಟಿಗೆ ನಾನು ಅಭ್ಯಾಸಕ್ಕೆ ಕೂಡನೇ ಮೊದಲು ಸೈಕಾಲಜಿನೇ ಸ್ಟಾರ್ಟ್ ಮಾಡ್ತೀನಿ. ವೈಯಕ್ತಿಕ ಭಿನ್ನತೆಗಳು ಪಾಠಕ್ಕಿದೆ, ಆದರೆ ಸ್ವಲ್ಪ ಭಾಳಷ್ಟು ವಿವರ್ಸ್ಗಳು ಫಸ್ಟ್ ಪಾಠದ್ದು ನೋಟ್ಸ್ ಕೇಳಕತ್ತಿರೋದ್ರಿಂದ ನಿಮಗೋಸ್ಕರ ನಾನು ಫಸ್ಟ್ ಪಾಠದ್ದು ಡೀಟೇಲಾಗಿ ನೋಟ್ಸ್ ಮಾಡ್ಕೊಳಕ್ತೀನಿ. ಆಲ್ರೆಡಿ ಇದು ನಾನು ಶಾರ್ಟ್ ನೋಟ್ಸ್ ಮಾಡ್ಕೊಂಡಿದ್ದೆ, ಡೀಟೇಲಾಗಿ ಇರಲಿಲ್ಲ. ನನಗೆ ಯಾವ ರೀತಿ ಬೇಕು ಕೆಲವೊಂದು ಪಾಯಿಂಟ್ಸ್ಗಳು ಎಲ್ಲ ನೆನಪಿದ್ದು ನನಗೆ, ಅದಕ್ಕೋಸ್ಕರ ನನಗೆ ಫುಲ್ ಶಾರ್ಟ್ ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದೆ. ಈಗ ನಿಮಗೋಸ್ಕರ ನಾನು ಫಸ್ಟ್ ಹಿಡಿದು ನೋಟ್ಸ್ ಮಾಡಾಕ್ತೀನಿ. ಈ ನೋಟ್ಸನ್ನು ನಾನು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ. ಈ ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಮತ್ತು ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಈ PDF ಹಾಕಿರ್ತೀನಿ. ಸೈಕಾಲಜಿ ಪಾಠದ ಮೇಲೆ PDF ಕೂಡ ಹಾಕ್ತೀನಿ. ನೋಡಿರಿ, ಈ ರೀತಿಯಾಗಿ ವ್ಯೂವರ್ಸ್ಗಳ ರಿಕ್ವೆಸ್ಟ್ ಇರೋದ್ರಿಂದ ನಾನು ಫಸ್ಟ್ನೇ ಪಾಠದ ನೋಟ್ಸನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಈಗ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಕದೀನಿ. ಅಂತರಾವಲೋಕನ, ವೀಕ್ಷಣೆ, ಪ್ರಾಯೋಗಿಕ ವಿಧಾನ ಇಲ್ಲಿಗದೀನಿ. ಈಗ ನೆಕ್ಸ್ಟ್ ಹಾಗೆ ಯಾವ್ಯಾವ ನೋಟ್ಸ್ ಮಾಡ್ಕೋತೀನಿ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ. ಮತ್ತು ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಾಕ್ತಾರ ಪೆನ್ನಿಂದ ಕಲರ್ ಸರಿ ಕಾಣಿಸ್ತಿಲ್ಲ ಅಂಥೇಳಿ. ನೀವು ವಿಡಿಯೋ ಕ್ವಾಲಿಟಿ ಜಾಸ್ತಿ ಇಟ್ರಿ ಅಂದ್ರೆ ಆರಾಮಾಗಿ ಕಾಣಿಸ್ತೈತಿ. ವಿಡಿಯೋ ಕ್ವಾಲಿಟಿ ಕಡಿಮೆ ಇಟ್ರಿ ಅಂದರೆ ಯೂಟ್ಯೂಬ್ನಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಂಗಿಲ್ಲ ಅಕ್ಷರಗಳು. ಅದಕ್ಕೋಸ್ಕರ ಕ್ವಾಲಿಟಿ ಜಾಸ್ತಿ ಇಟ್ಟು ನೋಡ್ಕೊರಿ. ಮತ್ತು ನೋಟ್ಸ್ ಅಪ್ಲೋಡ್ ಆದಮೇಲೆ ಯಾವ ರೀತಿ ಇತ್ತು ನೋಟ್ಸ್ ಅನ್ನೋದನ್ನು ಕೂಡ ನನಗೆ ತಿಳಿಸ್ರಿ, ಅಂದ್ರೆ ನೆಕ್ಸ್ಟ್ ನನಗೂ ನೋಟ್ಸ್ ಮಾಡೋದಕ್ಕೆ ಅನುಕೂಲ ಆಗ್ತೈತಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ನಿಮಗೂ ಓದೋರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಮತ್ತು ನಾನು ನೋಟ್ಸ್ ಮಾಡಿದ್ದು ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅದಕ್ಕೋಸ್ಕರ ಮತ್ತು ಈಗ ನಾನು EVS ಮತ್ತು ಮ್ಯಾಥ್ಸ್ ಕೂಡ ಸ್ಟಾರ್ಟ್ ಮಾಡೀನಿ. ಇದ್ರ ಜೊತೆಗೆ ಡೈಲಿ 3 ಸಬ್ಜೆಕ್ಟ್ಗಳನ್ನು ಅಭ್ಯಾಸ ಮಾಡ್ತಿರ್ತೀನಿ. ಟೈಮ್ ನೋಡ್ಕೊಂಬಿಟ್ಟು 3 ಟೈಮ್ಗಳನ್ನು ಅಡ್ಜಸ್ಟ್ ಮಾಡಿಕೊಂಡು 3 ಸಬ್ಜೆಕ್ಟ್ಗಳಿಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಓದ್ತಿರ್ತೀನಿ. EVS ಮತ್ತು ಮ್ಯಾಥ್ಸ್ ಬುಕ್ಸ್ ಇಲ್ಲ ನನ್ನ ಹತ್ರ, ಅದಕ್ಕೋಸ್ಕರ ನಾನು ಆಲ್ರೆಡಿ ಒಂದು ಆ್ಯಪ್ದು ಇನ್ಫಾರ್ಮೇಷನ್ ನಿಮಗೆಲ್ಲ ಕೊಟ್ಟೀನಿ. ಇನ್ನೂ ಯಾರು ನೋಡಿಲ್ಲ ಅಂತಂದ್ರೆ ಪ್ರೈಮರಿ ಬುಕ್ಸ್ಗಳಿಗಾಗಿ ನಾವು ಯಾವ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ಫೈಲ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲವನ್ನು ಡೀಟೇಲಾಗಿ ತೋರಿಸ್ಕೊಟ್ಟೀನಿ. ಆ ವಿಡಿಯೋ ಲಿಂಕನ್ನು ಮೇಲ್ಗಡೆ ಐಕಾನ್ನಲ್ಲಿ ಕೊಟ್ಟೀನಿ ನೋಡಿರಿ, ಕ್ಲಿಕ್ ಮಾಡೋದ್ರ ಮೂಲಕ ನೀವು ನೋಡ್ಬೋದು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಚಾಲೂ ಮಾಡೀನಿ ನೋಟ್ಸ್ ಬರ್ಕೊಳ್ಳೋದಕ್ಕೆ. 4:30 ತನಕ ಬರೀ ಇದೇ ಆಯಿತು. ಫಸ್ಟ್ ಲೆಸನ್ದೇ ನೋಟ್ಸ್ ಮಾಡ್ಕೊಳ್ಳೋದಾಯಿತು. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ಉಳ್ದೈತಿ. ಅಷ್ಟು ಜಲ್ದಿ ಒಂದನೇ ಪಾಠನೂ ಮುಗಿಯಲ್ಲ, ಒಂದು 3 ರಿಂದ 4 ತಾಸಾದರೂ ಬೇಕಾಗ್ತೈತಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡಿ ಬರ್ಕೋಬೇಕು. ಮತ್ತು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳೀನಿ, ಒಂದು ಟಾಪಿಕ್ ಮುಗಿದಾದ್ಮೇಲೆ ಒಂದು ಅರ್ಧ ಪೇಜ್ ಗ್ಯಾಪ್ ಬಿಡ್ರಿ, ಯಾಕಂದರೆ ಹೊಸ ವಿಷಯ ಅದ್ರ ಬಗ್ಗೆ ಆ ಟಾಪಿಕ್ ಮೇಲೆ ಹೊಸ ವಿಷಯಗಳು ಏನಾದರೂ ಗೊತ್ತಾಯಿತು ಅಂದರೆ ಅಲ್ಲಿ ಬರ್ಕೊಳಕ್ಕೆ ನಿಮಗೆ ಅನುಕೂಲ ಆಗ್ತೈತಿ. ಇನ್ನೇ ಓದ್ಬೇಕಾದ್ರೆ ಎಲ್ಲ ಒಂದು ಟಾಪಿಕ್ನ ಎಲ್ಲ ನೋಟ್ಸ್ಗಳು ಒಂದೇ ಕಡೆಗೆ ಸಿಗ್ತಾವೆ. ನಾವು ಇದು ಒಂದು ಪೇಜ್ನಲ್ಲಿ ಮತ್ತೊಂದು ಪೇಜ್ನಲ್ಲಿ ಬರ್ಕೋತ ಕೂತ್ರೆ ನಮ್ಗೆ ಆ ಪಾಯಿಂಟ್ ಎಲ್ಲಿ ಬರ್ತಿದೆ ಅಂತ ಹುಡ್ಕ್ಯಾಡ್ಕೋತ ಕೂಡಬೇಕಾಗ್ತೈತಿ. ಸ್ವಲ್ಪ ಇಲ್ಲಿ ಪ್ಲೇಸ್ ಬಿಟ್ಟು ಬರೆದ್ವಿ ಅಂತಂದ್ರೆ ಮುಂದಿನ ಟಾಪಿಕ್ ಬರೋಕ್ಕಿಂತ ಮುಂಚೆ ಸ್ಪೇಸ್ ಬಿಡ್ರಿ, ಅಂದ್ರೆ ಅವಾಗ ನಿಮಗೆ ಹೆಚ್ಚಿನ ವಿಷಯಗಳನ್ನು ಬೇರೆ ವಿಡಿಯೋಸ್ಗಳನ್ನು ನೋಡ್ತಿರ್ತೀವಿ, ಹೊಸದು ಏನಾರು ಯಾರು ಹೇಳ್ತಿರ್ತಾರ ಅವಾಗೆಲ್ಲ ಆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳೋದಕ್ಕೆ ಬರ್ತೈತಿ.
ಇವತ್ತು ಫಸ್ಟ್ ಹಿಡಿದು ಅಂತರಾವಲೋಕನದ ಬಗ್ಗೆ ಪೂರ್ತಿಯಾಗಿ ಮುಗ್ದೈತಿ. ವಿಧಾನಗಳು ಒಳಗೆ ಅಂತರಾವಲೋಕನ ಮುಗ್ದೈತಿ ನೋಡಿರಿ. ಶೈಕ್ಷಣಿಕ ಮನೋವಿಜ್ಞಾನ, ಇಂಗ್ಲೀಷ್ ಪದ ಮತ್ತು ಯಾವ ಪದಗಳಿಂದ ಬಂತು, ಮತ್ತು JB ವ್ಯಾಟ್ಸನ್ ಅವರ ವ್ಯಾಖ್ಯೆಗಳು, ಕೆಲವೊಂದು ವಾಕ್ಯಗಳದಾವು, ಮತ್ತು ಮನೋವಿಜ್ಞಾನದ ಪ್ರಮುಖ ಶಾಖೆಗಳು. ಶೈಕ್ಷಣಿಕ ಮನೋವಿಜ್ಞಾನ ಪ್ರಮುಖ ಶಾಖೆ ಒಳಗೆ ಅನ್ವಯಿಕ ಶಾಖೆಯಲ್ಲಿ ಬರ್ತೈತಿ. ಅದಾದಮೇಲೆ ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದು ವ್ಯಾಖ್ಯೆಗಳದಾವು. ಈ ರೀತಿಯಾಗಿ ನಿಮಗೋಸ್ಕರ ಫಸ್ಟ್ನೇ ಪಾಠದ್ದು ನೋಟ್ಸ್ ಮಾಡಿ ರೆಡಿ ಮಾಡಿಟ್ಟೀನಿ. ಇದು ಮಧ್ಯಾಹ್ನ 2ರಿಂದ 4:30 ತನಕ ಇದೇ ಆಯಿತು. ಮಧ್ಯಾಹ್ನ 2:30 ಗಂಟೆ ತನಕ ನನಗೂ ಕೂಡ ಪ್ರಾಕ್ಟೀಸ್ ಆದಂಗೆ ಆಯಿತು. ಈಗ ಸಂಜೆಗೆ 8 ಗಂಟೆಗೆ ನಾನು ಸಂಜೆನ್ಯಾಗ ಮನೆಯದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಊಟ ಮಾಡಿ 8 ಗಂಟೆಗೆ ಕುಂತೀನಿ. ಈಗ EVS ನೋಟ್ಸನ್ನು ಮಾಡ್ಕೊಳಕತ್ತೀನಿ. ಲಾಸ್ಟ್ ನಂದು ಕಾಂಡದ ಬಗ್ಗೆ ಮುಗ್ದಿತ್ತು, ಇನ್ನು ಎಲೆ ಸ್ಟಾರ್ಟ್ ಮಾಡೀನಿ. EVS 6th ಸ್ಟ್ಯಾಂಡರ್ಡ್ EVSನಲ್ಲಿ 7ನೇ ಪಾಠ ಐತಿದು. ಈಗ ಸ್ವಲ್ಪ ದೊಡ್ಡದು ಕ್ಲಾಸ್ ಜಾಸ್ತಿ ಆದಂಗೆ ಕ್ಲಾಸ್ ಹೆಂಗೆ ದೊಡ್ಡದಾಗ್ತೈತಿ ಹಂಗೆ ಸ್ವಲ್ಪ ಟಾಪಿಕ್ಗಳು ಕೂಡ ದೊಡ್ಡ ಅದಾವು. ಇವೆಲ್ಲ ಕೂಡ ನೋಟ್ಸ್ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ PDF ಆಗಿ. ಡೈಲಿ ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ, ಒಟ್ಟಿಗೆ ಒಮ್ಮೆ ಮಾಡೋಕ್ಕಾಗಂಗಿಲ್ಲ. ಈಗ ಸಂಜೆಗೆ 8ರಿಂದ 9 ತನಕ ನಾನು ಈ EVS ನೋಟ್ಸನ್ನು ಮಾಡಿಕೊಂಡೆ. ಅದಾದಮೇಲೆ 9 ಗಂಟೆ ಅಥವಾ 9:05 SR ಎಜುಕೇಷನ್ ಚಾನಲ್ದವ್ರದ್ದು ಲೈವ್ ಬರ್ತೈತಿ. ಆ ಲೈವನ್ನು ಕೂಡ ನಾನು ನೋಡ್ತೀನಿ ಸೈಕಾಲಜಿಗಾಗಿ. 2-3 ದಿವಸಗಳಿಂದ ಸರಿಯಾಗಿ ನೋಡಿರಲಿಲ್ಲ, ಸ್ವಲ್ಪ ಮನೆ ಕೆಲಸದೊಳಗೆ ಬಿಜಿ ಆಗಿದೆ. ಹೀಗಾಗಿ ಕೆಲವೊಂದು ವಿಡಿಯೋಸ್ಗಳು ಬ್ಯಾಕ್ ಉಳಿದಾವು, ಅದನ್ನ ಸ್ವಲ್ಪ ನೋಟ್ಸ್ನು ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಹತ್ರ ಇರೋದು ಕೂಡ ಮಮದೇವಪ್ಪ ಅವ್ರದ್ದು ಫಸ್ಟ್ ವರ್ಷನ್ ಐತಿ, ಸೆಕೆಂಡ್ ವರ್ಷನ್ ಇಲ್ಲ. ಕೆಲವೊಂದಿಷ್ಟು ಟಾಪಿಕ್ಸ್ಗಳು ಅದರಲ್ಲಿ ಮಿಸ್ ಆಗ್ಯಾವು, ಅದನ್ನು ಕೂಡ ನಾನು ನೋಟ್ ಮಾಡ್ಕೋಬೇಕು ಮಿಡಲ್ ಒಳಗೆ. ಈಗ SR ಎಜುಕೇಷನ್ದವ್ರದ್ದು ಲೈವ್ ಬರೋ ತನಕನೂ ಈ EVS ನೋಟ್ಸನ್ನು ಮಾಡ್ಕೋತೀನಿ. ಇನ್ನೊಂದು ನಿಮ್ಗೆ ಕಿವಿ ಮಾತು, ಡೈಲಿ ವ್ಲಾಗ್ನಲ್ಲಿ ಇದೇ ರೀತಿಯಾಗಿ ಕೆಲವೊಂದು ಸ್ಟಡಿ ಟ್ರಿಕ್ಸ್ಗಳನ್ನು ಹೇಳ್ತಿರ್ತೀನಿ. ಮಿಡಲಲ್ಲಿ ಯಾರೂ ಸ್ಕಿಪ್ ಮಾಡಬೇಡ್ರಿ, ಯಾಕಂದ್ರೆ ಬರೆಯೋದು ಓದೋದು ತೋರಿಸ್ತೀನಿ ಅಂತ ಅಂದ್ಕೋಬೇಡ್ರಿ. ನಮ್ಮದು ಮೇನ್ ಇರೋದೇ ಅದೇ ಸ್ಟಡಿ ವ್ಲಾಗ್ನಲ್ಲಿ. ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಹೇಳ್ತೀನಿ. ಇವತ್ತಿಂದ ಏನಂತಂದ್ರೆ, ನಮ್ಗೆ ಯಾವ ಟಾಪಿಕ್ ಬರಲ್ಲ ಮತ್ತು ಯಾವುದು ಟಫ್ ಅನ್ನಿಸ್ತೈತಿ ಅದನ್ನು ನಾವು ಹೆಚ್ಚು ಬೇರೆಯವ್ರ ಜೊತೆ, ಈಗ ನಮ್ಮ ಸರಿ ಜೋಡಿ ಯಾರು ಓದ್ತಿರ್ತಾರಲ್ಲ, TETನೇ ಓದ್ತಿರ್ತಾರಲ್ಲ, ಅವರಿಗೆ ಕಾಲ್ ಆದರೂ ಮಾಡಿರಿ, ಇಲ್ಲಾಂದ್ರೆ ಮನೆ ಪಕ್ಕದಲ್ಲಿ ಇತ್ತಂದ್ರೆ ಇಬ್ಬರು ಕುಂತು ಆ ಟಾಪಿಕ್ ಬಗ್ಗೆನೇ ಹೆಚ್ಚು ಚರ್ಚೆ ಮಾಡಿರಿ. ನಮಗೆ ಯಾವುದು ಟಫ್ ಅನ್ನಿಸ್ತೈತಿ, ಯಾವುದು ಕಠಿಣ ಅನ್ನಿಸ್ತೈತಿ ಅದ್ರ ಮೇಲೆ ಚರ್ಚೆ ಮಾಡಬೇಕು, ಮತ್ತು ಹೆಚ್ಚು ಅದ್ರ ಮೇಲೆ 1-2-3 ಸರ್ತಿ ಬರ್ಕೋತಾ ಹೋಗಬೇಕು. ಆವಾಗ ಏನಾಗ್ತೈತಿ, ಈಸಿ ಆಗಿಬಿಡ್ತೈತಿ ಟಾಪಿಕ್. ಹೊಳೆ ಅದ್ರ ಬಗ್ಗೆ ನೀವು ಓದೋದ್ರಿಂದ ನಮ್ಗೆ ಪರ್ಫೆಕ್ಟ್ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಈ ಟ್ರಿಕ್ಸನ್ನು ಕೂಡ 1-2 ಸರ್ತಿ ಯೂಸ್ ಮಾಡಿ ನೋಡಿರಿ. ಯಾವ ಟಾಪಿಕನ್ನು ನಾವು ಹೆಚ್ಚು ಚರ್ಚೆ ಮಾಡ್ತೀವಿ ಅದು ಹೆಚ್ಚು ನೆನಪಲ್ಲಿ ಉಳಿದಿರ್ತೈತಿ. ಮತ್ತು ನೀವೆಲ್ಲ ಯಾವ ರೀತಿಯಾಗಿ ಸ್ಟಡಿ ಮಾಡಾಕತ್ತೀರಿ ಅದನ್ನು ಕೂಡ ಸ್ವಲ್ಪ ನನಗೂ ತಿಳಿಸ್ರಿ. ಮತ್ತು ಸ್ವಲ್ಪ ನನ್ನ ಸ್ಟಡಿ ಟೈಮಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ನೈಟ್ ಏನು 1 ಅವರ್ 12 o'clockದಿಂದ 1 AM ತನಕ ಮಾಡ್ತೀನಲ್ಲ, ಅದನ್ನೇ ನಾನು ನಸುಕಿನಲ್ಲೇ ಎದ್ದು 4-4ಕ್ಕೇನಾಗಲ್ಲ ಅಷ್ಟು ಜಲ್ದಿ 5-5:30 ಎದ್ದು 6-6:30 ತನಕ 1 ಅವರ್ ಅಲ್ಲಿ ಕವರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ. ನೋಡಿ, ನಾಳೆ ಟ್ರೈ ಮಾಡ್ತೀನಿ. ಈಗ ನಾ ಕುಂತಿದ್ರ ಬ್ಯಾಕ್ ಸೈಡ್ ನೋಡಬೇಕು, ವಿಡಿಯೋದ ಬ್ಯಾಕ್ ಸೈಡ್ ಎಷ್ಟು ಹರ್ವಾರ ಹುಡುಗರು ಅಂಥೇಳಿ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಾರ್ದೆ ಮೊದಲು ನಾನು ಅಭ್ಯಾಸ ಮುಗಿಸೋದು ನೋಡ್ತೀನಿ. ಅದಾದಮೇಲೆ ನನ್ನ ಟೈಮ್ ಮುಗಿದಾದ್ಮೇಲೆ ಎಕ್ಸ್ಟ್ರಾ ಕೆಲಸ ಮಾಡ್ಕೊತ ಹೋಗ್ತೀನಿ. ಹುಡುಗರು ಮನೆಯಾಗಿದ್ದರೆ ಇದೇ ರೀತಿಯಾಗಿ ದಾಂಧಲೆ ಮಾಡ್ತಾನೆ ಇರ್ತಾರೆ. ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಡ್ಲಾರ್ದೇ ಮೊದಲು ನಂದು ಅಭ್ಯಾಸ ಮುಗಿಸ್ಕೋತೀನಿ. ನಿಮಗೆಲ್ಲ ನೋಡಿ ಏನಾರ ಅನ್ಕೋಬಾಡ್ರಿ. ಮತ್ತು ಮಿಡಲಲ್ಲಿ ಎದ್ದು ನಾವು ಕೆಲಸ ಮಾಡ್ಕೋತ ಕುಂತೇವಲ್ಲ, ಹೊಳ್ಳಿ ನಮ್ಗೆ ಬಂದು ಅಭ್ಯಾಸ ಮಾಡೋದು ಆಗಂಗಿಲ್ಲ. ಅದಕ್ಕೋಸ್ಕರ ನಾನು ಇದು ಮುಗಿಸ್ಕೊಂಡು ಆದಮೇಲೆ ಮತ್ತೆಲ್ಲ ಕ್ಲೀನ್ ಇಟ್ಕೋತೀನಿ. ಮತ್ತು ಸೈಕಾಲಜಿಗಾಗಿ ಎಲ್ಲರೂ SR ಎಜುಕೇಷನ್ ಚಾನಲ್ ನೋಡೋಕ್ಕೆ ಚಾಲು ಮಾಡಿರಂತ ಅಂದ್ಕೊಂಡಿನಿ. ಬಹಳಷ್ಟು ಯೂಸ್ಫುಲ್ ಆದಂತಹ ವಿಡಿಯೋಸ್ಗಳದಾವು. ಮತ್ತು ಅದ್ರ ಜೊತೆಗೆ ಅವರು ಸೋಷಿಯಲ್ ಸೈನ್ಸ್ ಕೂಡ ಹೇಳ್ತಾರೆ. ಸೆಕೆಂಡ್ ಪೇಪರ್ ಯಾರ್ಯಾರು ಓದಕತ್ತೀರಿ, ಸೆಕೆಂಡ್ ಪೇಪರ್ TETಗಾಗಿ ನೀವು ನೋಡಲೇಬೇಕಾದಂತಹ ಚಾನಲ್ ಐತದು. ಎಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡ್ಕೊಂಡಾರ. ಈಗ ಆಲ್ರೆಡಿ 10th ಈಗ ಲಾಸ್ಟ್ ಅದ 10th.
ಅದ್ರ ಜೊತೆಗೆ ಅವರು ಘಟಕ ಪರೀಕ್ಷೆಗಳನ್ನು ಕೂಡ ತಗೋತಾರೆ. ಒಂದು ಟಾಪಿಕ್ ಆದಮೇಲೆ ಅದ್ರ ಮೇಲೆ ಒಂದು 2-3 ವಿಡಿಯೋ ಆದಮೇಲೆ ಒಂದು ಘಟಕ ಪರೀಕ್ಷೆಯನ್ನು ತಗೋತಾರೆ. ಈಗ ನೋಡ್ರಿ ಟೈಮ್ ಎಷ್ಟಾಗೈತಿ, ರಾತ್ರಿ 12:45 ಆಗೈತಿ. ನಾನು 12 ಗಂಟೆಯಿಂದನೇ ಸ್ಟಾರ್ಟ್ ಮಾಡೀನಿ ಬರೆಯೋಕೆ. ಇದು ಟಾಪಿಕ್ 7ನೇದು ಕಂಪ್ಲೀಟ್ ಆಯಿತು. ಈಗ 8ನೇದು ಸ್ಟಾರ್ಟ್ ಮಾಡ್ಕೊಂಡಿನಿ. ಟೋಟಲಿ ಇವತ್ತು 6 ಗಂಟೆದು ಅಭ್ಯಾಸ ಆಯಿತು ನಂದು. ಮಧ್ಯಾಹ್ನ 2ರಿಂದ 4:30 ತನಕ ನಿಮಗಾಗಿನೇ ನೋಟ್ಸ್ ಮಾಡಿನಂದ್ರು ಅದರಲ್ಲಿ ಕೂಡ ನನಗೂ ಹೆಲ್ಪ್ ಐತೆ. ಯಾಕಂದರೆ ಆ ಟಾಪಿಕ್ ನಂಗೆ ಮತ್ತೆ ರಿವಿಷನ್ ಆಯಿತು, ಅದಕ್ಕೋಸ್ಕರ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಅದಾದಮೇಲೆ 8ರಿಂದ 9 ತನಕ ಸ್ವಲ್ಪ EVS ನೋಟ್ಸ್ ಮಾಡ್ಕೊಂಡಿನಿ. ಅದಾದಮೇಲೆ 9ರಿಂದ 10:30 ಸ್ವಲ್ಪ ಬ್ಯಾಕ್ ಉಳಿದಿತ್ತಲ್ಲ, SR ಎಜುಕೇಷನ್ ಚಾನಲ್ನಾಗ ಸ್ವಲ್ಪ ನೋಡಬೇಕಾಗಿದ್ದ ಟಾಪಿಕ್ನು ಕೂಡ ಇತ್ತು. ಅದು 10:30 ತನಕ ಫುಲ್ ಕವರ್ ಮಾಡ್ಕೊಂಡಿನಿ, 9ರಿಂದ 10:30 ತನಕ. ಅದಾದಮೇಲೆ ಈಗ ರಾತ್ರಿ 12ರಿಂದ 1ವರೆಗೂ ಕೂಡ ಮತ್ತು EVS 6th ಕ್ಲಾಸದ್ದು 7th ಲೆಸನ್ ಕಂಪ್ಲೀಟ್ ಆಯಿತು. ಈಗ 8th ಒಂದು ಲೆಸನನ್ನು ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೀನಿ. ಈ ರೀತಿಯಾಗಿ ಇವತ್ತಿನ ನಂದು ಸ್ಟಡಿ ರೊಟೀನ್ ಇತ್ತು. ಈ ವಿಡಿಯೋಸ್ಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊರಿ. ಹಾಗೆ ಯಾರ TET ಮತ್ತು CETಗಾಗಿ ಅಭ್ಯಾಸ ಮಾಡೋಕತ್ತಿದ್ರು ಗೃಹಿಣಿಯಾಗಿ ಅಂತಂದ್ರೆ ಅವರಿಗೆ ಈ ವಿಡಿಯೋಸ್ಗಳನ್ನು ನೀವು ಶೇರ್ ಮಾಡೋದ್ರಿಂದ ಮೋಟಿವೇಟ್ ಆಗ್ತಾರೆ. ಅವ್ರಿಗೂ ಕೂಡ ಅಭ್ಯಾಸ ಮಾಡಬೇಕನ್ನೋದು ಭಾವನೆ ಬರ್ತೈತಿ. ಅದಕ್ಕೋಸ್ಕರ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ. ನಿಮ್ಮ ಪ್ರತಿಯೊಂದು ಲೈಕ್ಸು ಮತ್ತು ಸಬ್ಸ್ಕ್ರೈಬ್ಗಳು ನನಗೆ ಒಂದು ಮೋಟಿವೇಟ್ ಇದ್ದಂಗೆ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ. ಅದಕ್ಕೋಸ್ಕರ ನನ್ನ ಇವತ್ತಿನ ಅಭ್ಯಾಸದ ರೊಟೀನ್ ಈ ರೀತಿ ಇತ್ತು. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.